ಬೆಂಗಳೂರು ಈ ಪಂತೂರು ಭಾಗ ಮಾದೇವಪುರ ಭಾಗದಲ್ಲಿ ಬಂದು ನಮ್ಮ ಮಾಜಿ ಮಂತ್ರಿಗಳು ಅವರ ಸಮಸ್ಯೆ ಎಲ್ಲ ತೋರಿಸಿದ್ದಾರೆ ಅವರ ಕ್ಷೇತ್ರದ್ದು. ಇದು ಬಹಳ ಅರ್ಥಪೂರ್ವಕವಾಗಿದೆ. ನಾವು ಕೂಡಲೇ ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಫೋಟೋ ವಿಡಿಯೋ ಮಾಡಿ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಎಮರ್ಜೆನ್ಸಿ ಕ್ಲಾಸ್ನ ಉಪಯೋಗಿಸಿ ಡಿಸಾಸ್ಟರ್ ಮಾಡಿ ಹೊಡೆದಾಕಿ ರೋಡ್ನ ವೈಡನಿಂಗ್ ಮಾಡೋಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ದೇವೆ. ನಂಬರ್ 1. ಎರಡನೇದು, ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದೋ ಅದಕ್ಕೆ KRD ಅವ್ರಿಗೂ ಕೂಡ ನಾವು ಮಾತಾಡಿದ್ದೀವಿ. ಇಮಿಡಿಯೇಟ್ ಇನ್ನೊಂದು ವಾರ 10 ದಿನದಲ್ಲಿ ಆ ರೋಡ್ ಓಪನ್ ಆಗೋಂಥ ಕೆಲಸ ಆಗ್ತದೆ. ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಪ್ರದೇಶ ಇವತ್ತು ನಾವು ವಿಸಿಟ್ ಮಾಡ್ತಾ ಇದ್ದೀವಿ, ಇನ್ನು ಭಾಳ ಕಡೆ ಇದೆ. ಒಟ್ಟು 22 ಕಡೆ ಇಂಥ ಸಮಸ್ಯೆ ನಾವು ಕಾಣ್ತಾ ಇದ್ದೀವಿ. ಮೊದಲು 210 ಕಡೆ ಇತ್ತು, ಈಗಾಗಲೇ ಅನೇಕ ಕಡೆ ಎಲ್ಲ ಕೆಲಸ ಆಗ್ತಾ ಇದೆ. ಏನು ಮೊದಲು ಇದ್ದಂಥಕ್ಕೂ ಈಗ ಕಡಿಮೆ ಆಗಿದೆ. ಸೊ ನಾವು ಬೆಂಗಳೂರು ನಾಗರಿಕರಿಗೆ ರಕ್ಷಣೆ ಮಾಡೋಂಥ ಕೆಲಸ ಖಂಡಿತ ನಾವು ಮಾಡ್ತೀವಿ. ಯಾರು ಆತಂಕ ಪಡೋದು ಬೇಡ. ಈ 150 ಅಡಿ ರಸ್ತೆ ಬಗ್ಗೆ ನಮ್ಮ ಅರವಿಂದ್ ಲಿಂಬಾವಳಿ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಅದನ್ನು ಕೂಡಲೇ ಅದನ್ನು ಅಧಿಕಾರಿಗಳಿಗೆ ನಾನು ಹೇಳಿ ಆ ಸಮಸ್ಯೆ ಬಗೆಹರಿಸುವಂಥ ಕೆಲಸ ನಾವು ಮಾಡ್ತೀವಿ. ಇನ್ನೊಂದು BMRD ಇಂದ ಒಂದು ನೋಟಿಫಿಕೇಶನ್ ಆಗಿದೆ. ಅದರಲ್ಲಿ 2 ಡಬಲ್ ನೋಟಿಫಿಕೇಶನ್ ಆಗಿದೆ. ಒಂದು 150 ಅಡಿಗಾಗಿದೆ, ಒಂದು 150 ಮೀಟರ್ಗಾಗಿದೆ. ಅವೆರಡು ಕೂಡ ನಾನು ಸದ್ಯದಲ್ಲೇ ಚೀಫ್ ಮಿನಿಸ್ಟರ್ ಗಮನಕ್ಕೂ ಕೂಡ ನಾನು ತಂದಿದ್ದೀನಿ. ಸದ್ಯಕ್ಕೆ ಅದನ್ನು ಕ್ಯಾಬಿನೆಟಲ್ಲಿ ತಂದೆ ನಾವು ಅದಕ್ಕೆ ಏನಾದ್ರು ಒಂದು ತೀರ್ಮಾನ ಮಾಡಬೇಕು. ಆ ಕೆಲಸ ಕೂಡ ನಾವು ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.